ಇನ್ನು ಬಾಣಂತಿ ಸಾವು ಕೇಸಿಗೆ ಸಂಬಂಧಿಸಿದಂತೆ ಕ್ಲೌಡ್9 ಆಸ್ಪತ್ರೆಯ ವಿರುದ್ಧ ದೂರು ಕೊಡಲಾಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿಗೆ ಜನನಿಯವರ ಪತಿ ಕೇಶವ್ ಅವರು ದೂರು ಕೊಟ್ಟಿದ್ದಾರೆ. ಕ್ಲೌಡ್9 ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಈ ದೂರನ್ನು ಕೊಡಲಾಗಿದೆ. ಜನನಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಜನನಿಯವರ ಪತಿ ಕೇಶವ್ ಮತ್ತವರ ಕುಟುಂಬಸ್ಥರು ಆರೋಪಿಸ್ತಾರೆ. ಈಗ ತನಿಖೆಗಾಗಿ ಇಬ್ಬರು ವೈದ್ಯರನ್ನ ಒಳಗೊಂಡಿರುವಂತ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಸಮಿತಿ ನೀಡುವ ವರದಿಯ ಆಧಾರದ ಮೇಲೆ ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಈಗ ತನಿಖೆ ಅಂತಂದ್ರೆ ಹೆಂಗೆ, ಇದು ಏನ್ ಪ್ರೊಸೀಜರು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತೆ ಈಗ ಮೃತ ಜನನಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರೋದು ಆಸ್ಪತ್ರೆಯ ಮೇಲೆ ಮತ್ತು ವೈದ್ಯರ ಮೇಲೆ. ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನು ಕೊಡಲಿಲ್ಲ, ಆಸ್ಪತ್ರೆಯವರು ನಮಗೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡಿಲ್ಲ, ನಮಗೆ ಹೇಳದೇನೆ ಮತ್ತೊಂದು ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಿದರು. ಈಗ ಲಕ್ಷಗಟ್ಟಲೆ ಬಿಲ್ ಆಗಿದೆ. ಆರಂಭದಲ್ಲಿ ನಮಗೆ ಹೇಳಿದ್ದು 1,30,30,000 ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದರು. ಈಗ 30 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಅದನ್ನು ಕೊಡಬೇಕು, ಇಲ್ಲ ಅಂತಾದರೆ ಮೃತದೇಹ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ನಾವು ಮನೆಯ ಮಗಳನ್ನು ಕಳ್ಕೊಂಡಿದ್ದೀವಿ, ಮತ್ತೊಂದೆಡೆ ದುಡ್ಡಿಗಾಗಿ ಇವರು ಬೇಡಿಕೆ ಇಡ್ತಾ ಇದ್ದಾರೆ. ನಾವೇನು ಮಾಡೋಣ ಅನ್ನೋ ಪ್ರಶ್ನೆಯನ್ನ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.